ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಎಳ್ಳಮಾವಾಸ್ಯೆ, ಎಲ್ರಿಗೂ ಎಳ್ಳಮಾವಾಸ್ಯೆಯ ಶುಭಾಶಯಗಳು. ಸ್ವಲ್ಪ ವೀಡಿಯೋ ಹಾಕೋದು ತಡ ಆಯಿತು, ಕ್ಷಮೆ ಇರಲಿ. ಎಳ್ಳಮಾವಾಸ್ಯೆನೂ ನಮ್ಮ ಊರಲ್ಲಿ ಸಹ ಆಚರಿಸ್ತಾರೆ. ನಮ್ಮ ಅತ್ತೆ ಮಾವನ ಜೊತೆ ನಾವು ಸೆಲೆಬ್ರೇಟ್ ಮಾಡಿದ್ವಿ. ಇದನ್ನು ಏನಕ್ಕೆ ಮಾಡ್ತಾರೆ, ಇದರ ಮಹತ್ವವೇನು ಅಂತ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಫಸ್ಟ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಎಲ್ರಿಗೂ ಎಳ್ಳು ಅಮಾವಾಸ್ಯೆಯ ಶುಭಾಶಯಗಳು. ಲೇಟಾಗಿ ತಿಳಿಸಿದ್ದೀನಿ, ಸಾರಿ. ಈ ರೀತಿಯಾಗಿ ಪೂಜೆನ ಮಾಡ್ತಾರೆ ಎಳ್ಳಮಾವಾಸ್ಯೆ ದಿನ. ನಮ್ಮ ಹತ್ರ ಇದನ್ನು ಚರಗ ಚೆಲ್ಲೋ ದಿನ ಅಂತ ಹೇಳಿ ಕರೀತಾರೆ. ಈ ರೀತಿಯಾಗಿ ಈ ಹೊಸ ಬೆಳೆ ಬೆಳೆದಿರ್ತಾರಲ್ವ, ವರ್ಷ ಇಡೀ ತಾಯಿ ಅನ್ನ ನಮ್ಗೆ ಕೊಡ್ತಾಳಲ್ವ, ಭೂತಾಯಿ. ಸೊ ಅವಳಿಗೆ ಒಂದು ಕೃತಜ್ಞತೆನ ತಿಳಿಸೋದಕ್ಕೆ ಚರಗ ಚೆಲ್ಲೋದು ಅಂತ ಹೇಳ್ತೀವಿ. ಫಸ್ಟ್ ಇದಕ್ಕೆ ತುಂಬ ವಿವಿಧವಾದ ಅಡುಗೆಗಳನ್ನು ಮಾಡ್ಕೊತಾರೆ. ಕರ್ಜಿಕಾಯಿ, ಹೋಳಿಗೆ, ಎಳ್ಳೋಳಿಗೆ, ಶೇಂಗಾ ಹೋಳಿಗೆ, ಅಡುಗೆ, ಅನ್ನ, ಸಾಂಬಾರು, ರೈಸ್ ಎಲ್ಲ ಥರದ ಅಡುಗೆ ಮಾಡ್ಕೊಂಡು ಎಲ್ಲರೂ ಸೇರಿ ಹೊಲ ಕಡೆ ಹೋಗಿ ಅಲ್ಲಿ ಬನ್ನಿ ಗಿಡಕ್ಕೆ ಪಾಂಡವರಿಗೆ ಪೂಜೆ ಸಲ್ಲಿಸ್ತಾರೆ. ಪೂಜೆ ಸಲ್ಲಿಸಿ ಎಲ್ಲರೂ ಚರಗ ಚೆಲ್ತಾರೆ. ಚಲ್ಲಂಗಿ ಪುಲ್ಲಂಗಿ ಅಂತ ಹೇಳಿ ಚರಗ ಚೆಲ್ಲಿ ನಂತರ ಭೂತಾಯಿಗೆ ನಮಸ್ಕರಿಸಿ ಯಾವಾಗಲೂ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಬೇಡ್ಕೊಂಡು ಮನೆಯಿಂದ ಯಾರ್ಯಾರು ಬಂದಿರ್ತಾರಲ್ವ, ನೆಂಟರು ಅಥವಾ ಮನೆಯವರು ಎಲ್ಲರೂ ಸೇರಿ ಭಕ್ಷ್ಯ ಭೋಜನನ ನಾವು ಊಟ ಮಾಡ್ತೀವಿ. ಸೊ ಇದಕ್ಕೆ ಎಳ್ಳಮಾವಾಸ್ಯೆ ಅಂತ ಹೇಳೋದು. ತಾಯಿಗೆ ಕೃತಜ್ಞತೆ ತಿಳಿಸೋದಕ್ಕೆ. ಭೂತಾಯಿ ನಮಗೆ ಜೀವನವಿಡೀ ಅನ್ನ ಕೊಡ್ತಾಳಲ್ವ, ವರ್ಷವಿಡೀ ಮುಂಗಾರು ಬೆಳೆನೂ ಸಹ ಅಂತಾರೆ ಇದಕ್ಕೆ. ಸೊ ಹಾಗಾಗಿ ತಾಯಿಗೆ ಒಂದು ಸಣ್ಣ ಕೃತಜ್ಞತೆನ ಈ ರೀತಿಯಾಗಿ ಸಲ್ಲಿಸ್ತಾರೆ ಅಷ್ಟೇ. ನಾವು ಸಹ ಹಾಗೆ ಮಾಡಿ ಬಂದ್ವಿ. ನಮ್ಮದು ಹೊಲ ಇದೆ, ಸೊ ಹಾಗಾಗಿ ನಾವು ಈ ರೀತಿಯಾಗಿ ಎಳ್ಳಮಾವಾಸ್ಯೆನ ಸೆಲೆಬ್ರೇಷನ್ ಮಾಡಿದ್ವಿ. ನೀವು ಹೇಗೆ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಲೇಟ್ ಆಗಿದ್ದಕ್ಕೆ ಸಾರಿ. ಯಾರೆಲ್ಲ ನನ್ನ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಳ್ಳಿ. ಇದು ಜಾಸ್ತಿ ಉತ್ತರ ಕರ್ನಾಟಕ ಸೈಡ್ ಮಾಡ್ತಾರೆ. ನಿಮ್ಮ ಕಡೆ ಯಾವಾಗ ಮಾಡ್ತಾರೆ ನನಗೆ ಗೊತ್ತಿಲ್ಲ. ನಿಮ್ಮ ಕಡೆ ಯಾವಾಗ ಮಾಡ್ತೀರಾ ಅಂತ ತಿಳಿಸಿ ಕಮೆಂಟಲ್ಲಿ. ಎಳ್ಳಮಾವಾಸ್ಯೆ ಅಂದರೆ ಇದನ್ನೇ ಮೇಯ್ನ್. ಎಳ್ಳಮಾವಾಸ್ಯೆ ಅಂದರೆ ಇಷ್ಟೇ. ನನಗೆ ಗೊತ್ತಿರೋಂಥ ಮಾಹಿತಿನ ಮತ್ತೆ ನನಗೆ ತಿಳಿಸಿರೋ ಮಾಹಿತಿನ ನಿಮಗೆ ತಿಳಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್, ಬಾಯ್ ಆಲ್.